ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 3 ಸಂಖ್ಯಾ ಆಟದಿಂದ ಕಂಟಿನ್ಯೂ ಒಂದು ವಿಡಿಯೋನ ನೋಡೋಣ. ಇದು ಪೇಜ್ ನಂಬರ್ 70ರಲ್ಲಿರುವಂಥ ಈ ಪಾಠದ ಕೊನೆಯ ಲೆಕ್ಕಾಚಾರ ಮಾಡಿ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಲೆಕ್ಕಾಚಾರ ಮಾಡಿಯನ್ನು ನೋಡೋಣ. ಈ ಕೋಷ್ಟಕದಲ್ಲಿ ಕೇವಲ ಒಂದು ಸೂಪರ್ ಸೆಲ್ ಇದೆಯಾ? ಹೌದು, ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಲ್ ಅಂತ ಹೇಳಿಬಿಟ್ರೆ. ಸೊ ಒಂದ್ಸಲಿ ನೆನಪು ಮಾಡ್ತೀನಿ, ನನ್ನ ಹಿಂದಿನ ವೀಡಿಯೋಸ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ನೇ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಸೂಪರ್ ಸೆಲ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೂಪರ್ ಸೆಲ್ ಅಂತ ಅಂದರೆ ಏನಪ್ಪ ಅಂತಂದರೆ ಈ ಅಕ್ಕಪಕ್ಕದ ನಂಬರ್ಸ್ಗಿಂತ ದೊಡ್ಡದಿರಬೇಕು ಅಲ್ವಾ. ಸೊ ಇದು ಲಾಸ್ಟ್ ನಂಬರ್ ಇದೆ ಅಂತ ಅಂದರೆ ಇದಕ್ಕಿಂತ ಇದು ದೊಡ್ಡದಿರಬೇಕು, ಅಥವಾ ಇಲ್ಲಿ ಲಾಸ್ಟ್ ಇದೆ ಅಂತ ಅಂದರೆ ಇದಕ್ಕಿಂತ ಈ ನಂಬರ್ ಆದರೂ ದೊಡ್ಡದಿರಬೇಕು. ಬಟ್ ಇಲ್ಲಿ ಸೂಪರ್ ಸೆಲ್ ಬರೀ ಒಂದೇ ಇದೆ. ಯಾಕೆ ಅಂತ ಅಂದರೆ 23,045,5,000ಕ್ಕಿಂತ 62 ದೊಡ್ಡದು. ಮೇಲೂ ಸಹ ನೋಡಿದಾಗಲೂ 39,50ಕ್ಕಿಂತ 62 ದೊಡ್ಡದು ಅಲ್ವಾ. ಇದಕ್ಕಿಂತ ಇದು ಚಿಕ್ಕದಿದೆ, ಇದಕ್ಕಿಂತ ಇದು ಚಿಕ್ಕದಿದೆ. ಹಾಗಾಗಿಬಿಟ್ಟು ಇದು ಸೂಪರ್ ಸೆಲ್ ಅಲ್ಲ, ಇದು ಸೂಪರ್ ಸೆಲ್ ಇಲ್ಲ. ಓಕೆ ಫೈನ್, ಎಲ್ಲ ಒಂದು ರೂಲ್ಸ್ಗಳನ್ನು ಈ ಒಂದು ಸೂಪರ್ ಸೆಲ್ ಬಾಕ್ಸು ಈಡೇರಿಸುತ್ತೆ. ಹಾಗಾದರೆ ಅವ್ರ ಕ್ವಶನ್ ಏನು ಕೊಟ್ಟಿದ್ದಾನೆ, ಈ ಕೋಷ್ಟಕದಲ್ಲಿ ಕೇವಲ ಒಂದು ಸೂಪರ್ ಸೆಲ್ ಇದೆ, ಅದರ ಅಕ್ಕಪಕ್ಕದ ಎಲ್ಲ ಸೆಲ್ಗಳಿಂದ ದೊಡ್ಡ ಸಂಖ್ಯೆ ಹೊಂದಿದೆ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಸಂಖ್ಯೆಯ 2 ಅಂಕಿಗಳನ್ನು ಅದಲು ಬದಲು ಮಾಡಿದರೆ 4 ಸೂಪರ್ ಸೆಲ್ಗಳು ಉಂಟಾಗತ್ತಂತೆ. ಯಾವುದೇ ಅಂಕಿಗಳನ್ನು ಅದಲು ಬದಲು ಮಾಡಬೇಕೆಂದು ಯಾವ ಅಂಕಿಗಳನ್ನು ಅದಲು ಬದಲು ಮಾಡಬೇಕೆಂದು ಲೆಕ್ಕಾಚಾರ ಮಾಡಿ. ಸೊ ಬನ್ನಿ, ಈಗ ನಾವು ಇರೋ ಒಂದು ಸೂಪರ್ ಸೆಲ್ನಲ್ಲಿ ನಾವು ಯಾವುದಾದ್ರೂ 2 ಅಂಕಿಗಳನ್ನು ನಾವು ಚೇಂಜ್ ಮಾಡಿ, ಇಡೀ ಕೋಷ್ಟಕದಲ್ಲೇ ನಾವು ಯಾವುದಾದ್ರೂ 2 ಅಂಕಿಗಳನ್ನು ಚೇಂಜ್ ಮಾಡಿದ್ರೆ ನಮಗೆ ಒಟ್ಟು 4 ಸೂಪರ್ ಸೆಲ್ ಬರಬೇಕಂತೆ. ಹಾಗಾದರೆ ನಾವು ಯಾವುದನ್ನು ಮಾಡ್ಬೋದು ಅಂತ ಅಂದರೆ ಇದೇ ಸೂಪರ್ ಸೆಲ್ಲನ್ನು ಚೇಂಜ್ ಮಾಡಬಹುದು. ಹೇಗೆ ಅಂತ ಅಂದರೆ ಯಾವುದಾದ್ರೂ 2 ಅಂಕಿ ಅದಲು ಬದಲು ಮಾಡೋದಲ್ವಾ. ಈ 6ಅನ್ನು ತೆಗೆದುಬಿಟ್ಟು 1 ಮಾಡ್ತೇನೆ, ಈ 6ಅನ್ನು ಈ 1ಅನ್ನು ತೆಗೆದು 6 ಮಾಡ್ತೇನೆ. ಸೊ ಕರೆಕ್ಟ್ ಆಯಿತಾ? ಸೊ ಏನು ಮಾಡಿದ್ದೀನಿ ನಾನು, ನಂಬರನ್ನು 2 ಅಂಕಿಗಳನ್ನು ಅದಲು ಬದಲು ಮಾಡಿದ್ದೀನಿ. 6ರ ಪ್ಲೇಸಲ್ಲಿ 1 ಬಂದಿದೆ, 1ರ ಪ್ಲೇಸಲ್ಲಿ 6 ಹೋಗಿದೆ. ಬಾಕಿವೆಲ್ಲ ಹಾಗೆ ಉಳಿಯುತ್ತೆ. 12,876 ಹಾಗೇ ಉಳಿದಿದೆ, ನೀವು ನೋಡಬಹುದು. ಓಕೆ, ಈಗ ನೋಡೋಣ 4 ಸೂಪರ್ ಸೆಲ್ ಸಿಗತ್ತಾ ಅಂತ ಹೇಳಿ. ಓಕೆ ಫೈನ್, ಹಾಗಾದರೆ ಯಾವುದು? ಸೊ ನಮಗೆ ಗೊತ್ತುಂಟು ಸೂಪರ್ ಸೆಲ್ ಅಂತಂದರೆ ಇಲ್ಲಿ ಮುಂದೆ ಯಾವುದು ಇಲ್ಲ ಅಂತ ಅಂದರೆ ಇದ್ರ ಮುಂದೆ ಯಾವುದಾದ್ರೂ ಈ ಸಂಖ್ಯೆಗಿಂತ ಇದು ದೊಡ್ಡದಾಗಿದ್ದರೆ ಇದು ಒಂದು ಸೂಪರ್ ಸೆಲ್ ಆಯಿತು. ಓಕೆ ಫೈನ್, ನೆಕ್ಸ್ಟ್ ಇದು ಒಂದು ಸೂಪರ್ ಸೆಲ್ ಆಯಿತು, ಇದಕ್ಕಿಂತ ಇದು ದೊಡ್ಡದಿದೆ, ಹಾಗಾಗಿಬಿಟ್ಟು ಇದೂ ಸಹ ಸೂಪರ್ ಸೆಲ್ ಆಯಿತು. ಮೇಲೆ ನೋಡೋಣ, ಇದಕ್ಕಿಂತ ಇದು ಸಹ ಸೂಪರ್ ಸೆಲ್ ಆಯಿತು. ಸೊ ಕೆಳಗಡೆ ನೋಡಿದ್ರೆ ಇದಕ್ಕಿಂತ ಇದು ಸಹ ದೊಡ್ಡದಿದೆ, ಹಾಗಾಗಿಬಿಟ್ಟು ಇದು ಸೂಪರ್ ಸೆಲ್. ಕೊನೆಗೆ ನಮಗೆ 4 ಸೂಪರ್ ಸೆಲ್ಗಳು ಸಿಕ್ತು. ಬರೀ 2 ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ನಮಗೆ 62,871 ನಾವು 12,876 ಮಾಡಿದಾಗ ನಮಗೆ 4 ಸೂಪರ್ ಸೆಲ್ ಆಟೋಮೆಟಿಕಲಿ ಸಿಕ್ತು. ಓಕೆ ಫೈನ್, ನೆಕ್ಸ್ಟ್ ನಿಮ್ಮ ಹುಟ್ಟಿದ ವರ್ಷ ಎಷ್ಟು ಹಂತಗಳ ನಂತರ ಕಪ್ರೇಕರ್ ಸಿದ್ಧಾಂತವನ್ನು ತಲುಪುತ್ತದೆ? ಸ್ವಲ್ಪ ನಾನು ಕಪ್ರೇಕರ್ ಸಿದ್ಧಾಂತದ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೇನೆ. ಇಲ್ಲಿ ನೋಡಿ, ಇದೆ ಅಲ್ವಾ ಕಪ್ರೇಕರ್ ಸಿದ್ಧಾಂತ. ಸೊ ನಾವಲ್ಲಿ ಏನು ಮಾಡಿದ್ದಪ್ಪ ಅಂತಂದರೆ ಒಂದು ನಂಬರನ್ನು ತೊಗೊಂಡ್ವಿ. ಈ ನಂಬರನ್ನು ತೊಗೊಂಡ್ರೆ 4 ಡಿಜಿಟಿಂದು ಅದರಲ್ಲಿ ದೊಡ್ಡ ನಂಬರನ್ನು ರೆಡಿ ಮಾಡಿದ್ವಿ. ಅದಾದಮೇಲೆ ಎ ಅಂತ ಹೆಸರು ಕೊಟ್ವಿ. ಆಮೇಲೆ ಬಿಯಲ್ಲಿ ಅದೇ ನಂಬರಲ್ಲಿ ನಾವು ಚಿಕ್ಕ ಸಂಖ್ಯೆಯನ್ನು ನಾವು ಮಾಡಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಎ ಮೈನಸ್ ಬಿ ಅನ್ನು ಮಾಡಿ ಸಿ ಬಂತು. ಎಲ್ಲಿವರೆಗೆ ಮಾಡಿ ನಾವು ಇದೇ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿದ್ವಿ ಅಂತಂದರೆ 6,174 ಕಪ್ರೇಕರ್ ಸ್ಥಿರಾಂಕ ಬರುವವರೆಗೂ ಸಹ ನಾವು ಈ ಪ್ರೊಸೆಸನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಇಲ್ಲೂ ಸಹ ನಿಮ್ಮ ಡೇಟ್ ಆಫ್ ಬರ್ತನ್ನು ತೊಗೊಂಡ್ಬಿಟ್ಟು ನೀವು ಕಪ್ರೇಕರ್ ಸ್ಥಿರಾಂಕದವರೆಗೆ ಅದು ತಲುಪತ್ತಾ ಅಂದರೆ 6,174 ಸಿಗತ್ತಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಹಾಗಾದರೆ 2ನೇ ಕ್ವಶನಿಗೆ ಈಗ ಫಾರ್ ಎಕ್ಸಾಂಪಲು 2013 ಅಂದ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್. ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ನೋಡಿಕೊಂಡು ಮಾಡಿ. ಇದರಿಂದ ದೊಡ್ಡ ಸಂಖ್ಯೆ ಯಾವುದಾಗತ್ತೆ? 3,210 ಆಗುತ್ತೆ ಅಲ್ವಾ. ಇದೇ ನಂಬರಿಂದ ಸಣ್ಣ ಸಂಖ್ಯೆ ಯಾವುದಾಗತ್ತೆ? 0, 1, 2, 3. ನಾವು ಇದೊಂದು ನೆನ್ಪಿಟ್ಕೊಳ್ಳಿ ಮಕ್ಕಳ, ನಾವು ಬಹಳ ಸಲ ಈ ಒಂದು ಕ್ವಶನನ್ನು ಕೇಳಿದ್ವಿ. ಏನಂತ ಹೇಳಿಬಿಟ್ಟು ಈ ನಂಬರನ್ನು ಬಳಸಿ ಮಾಡಬಹುದಾದಂತಹ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತಂದರೆ ನಾವೇನು ಮಾಡ್ತೀವಿ, 4 ಅಂಕಿ ಬರೋ ಹಾಗೆ 1 ಬರೆದ್ಬಿಟ್ಟು ಅದಾದಮೇಲೆ 0, 2, 3 ಬರಿತೀವಿ. ಇಲ್ಲಿ ಕಂಡೀಷನ್ ಇಲ್ಲ ಆ ರೀತಿಯಾಗಿ. ಇಲ್ಲಿ ಈ ಸಂಖ್ಯೆಯಿಂದ ಮಾಡಬಹುದಾದಂಥ ಅತಿ ಚಿಕ್ಕ ಸಂಖ್ಯೆ ಅಷ್ಟೇ ಕಪ್ರೇಕರ್ ಸ್ಥಿರಾಂಕ ಹೇಳೋದು. 4 ಅಂಕಿದೇ ಇರಬೇಕು, 5 ಅಂಕಿದೇ ಇರಬೇಕು ಅಂತ ಕಂಡೀಷನ್ ಇಲ್ಲ. ಇದರಿಂದ ಬರುವಂಥ ದೊಡ್ಡ ಸಂಖ್ಯೆ, ಇದರಿಂದ ಬರುವಂಥ ಚಿಕ್ಕ ಸಂಖ್ಯೆ. ಹಾಗಾಗಿಬಿಟ್ಟು 0 ಬಿಟ್ಟು ನಾವು 123 ಅಂತಲೇ ಬರೆದ್ವಿ. ಓಕೆ ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ವಿ. ಸೊ ಬನ್ನಿ ನೋಡ್ಕೊಳ್ಳೋಣ ಈಗ. ಹಾಗಾದರೆ ಎ ಅಂತ ಅಂದರೆ 3,210, ಬಿ ಅಂತ ಅಂದರೆ 123. ಇದನ್ನು ಕಳಿಯೋಣ. 10ರಲ್ಲಿ 3 ಹೋದರೆ 7, ಇಲ್ಲಿ 8, ಇಲ್ಲಿ 0, ಇಲ್ಲಿ 3. ಓಕೆ, ಇದು ಸಿ ಬಂತು.
ಈಗ ಮತ್ತೆ ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಇದರಿಂದ ದೊಡ್ಡ ನಂಬರನ್ನು ಪ್ರಿಪೇರ್ ಮಾಡ್ತೀವಿ. ಓಕೆ, ಮತ್ತದು ಎ ಆಗುತ್ತೆ 8730. ಮತ್ತೆ ಇದೇ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಪ್ರಿಪೇರ್ ಮಾಡಿದಾಗ ಮತ್ತೆ ಇದು 0 3 7 8 ಆಯಿತು. ಓಕೆ, ಮತ್ತೆ ಸಿ ಅನ್ನು ಕಂಡುಹಿಡ್ತಾ ಇದ್ದೀವಿ. ಸೊ ಇಲ್ಲಿ ಎಷ್ಟಾಗುತ್ತೆ 2 1 5, ಇಲ್ಲಿ 6 3 3, ಇಲ್ಲಿ 8. ಓಕೆ, ಮತ್ತೆ 8352 ಬಂತು. ಸೊ ಬನ್ನಿ ಮತ್ತೆ 8352 ನಾವು 8532 ಮಾಡಬಹುದು, ದೊಡ್ಡ ನಂಬರ್. ಮತ್ತೆ ಇದರೊಳಗಡೆ ಚಿಕ್ಕ ನಂಬರ್ 2358. ಸೊ ಬನ್ನಿ ಮತ್ತೆ ಸಿ ಅನ್ನು ಎಲ್ಲಿವರೆಗೆ ಅಂತ ಅಂದರೆ ಕಪ್ರೇಕರ್ ಸ್ಥಿರಾಂಕ ಬರುವವರೆಗೂ ಸಹ ನಾವು ಕಳೀತಾ ಹೋಗ್ತೇವೆ. ಓಕೆ, 12ರಲ್ಲಿ 8 ಹೋದರೆ 4, 7, 1, 6. ಸೊ ಬಂತು ನೋಡಿ, ಬರೀ 3 ಸ್ಟೆಪ್ಪಿಗೆ ನಮಗೆ ಕಪ್ರೇಕರ್ ಸ್ಥಿರಾಂಕ ಬಂತು. ಸೊ ಮತ್ತೆ ಹಾಗೆ ಇದು ಕಂಟಿನ್ಯೂ ಆಗುತ್ತಾ ಅಂತ ಹೇಳಿಬಿಟ್ಟು ನೋಡಬೇಕು. ಸೊ ಇದನ್ನು ಮತ್ತೆ ನಾವೇನು ಮಾಡ್ತೀವಿ, ಬಿಗ್ ನಂಬರ್ ಮಾಡ್ತೀವಿ. 7641 ಲಾರ್ಜೆಸ್ಟ್ ನಂಬರ್. ಬಿ ಅಂತ ಅಂದರೆ 1467. ಓಕೆ, ಸೊ ಮತ್ತೆ ಕಳೆದ್ರೆ ಇಲ್ಲೆಷ್ಟಾಯಿತು 4 7 1 6 ನೋಡಿ, ರಿಪೀಟ್ ಆಯಿತು. ಸೊ ರಿಪೀಟ್ ಆಯಿತು ಅಂತಂದರೆ ನೆಕ್ಸ್ಟ್ ಈಗ ನೀವೇನೇ ಮಾಡೋಕ್ಕೆ ಹೋದರೂ ಸಹ ರಿಪೀಟ್ ಕಪ್ರೇಕರ್ ಸ್ಥಿರಾಂಕ ಬರ್ತಾನೆ ಇರುತ್ತೆ. ಸೊ ಹಾಗಾಗಿಬಿಟ್ಟು ನಾವು ನಮ್ಮ ಒಂದು ಡೇಟ್ ಆಫ್ ಬರ್ತನ್ನು ತೊಗೊಂಡು ಈ ರೀತಿಯಾಗಿ ಫಾಲೋ ಮಾಡಿಬಿಟ್ಟು ಕಪ್ರೇಕರ್ ಸ್ಥಿರಾಂಕ ತಲುಪುತ್ತದೆ. ಎಷ್ಟು ಹಂತಗಳ ನಂತರ ಅಂತಂದರೆ 2013 ತೊಗೊಂಡ್ವಿ ಅಂತಂದರೆ 1 2 3 ಹಂತಗಳ ನಂತರ. ಓಕೆ, 3 ಹಂತಗಳ ನಂತರ ನಮಗೆ ಕಪ್ರೇಕರ್ ಸ್ಥಿರಾಂಕ ಇಲ್ಲಿ ಸಿಕ್ಕಿದೆ. ಓಕೆ ಫೈನ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನಾವು 35,000 ಮತ್ತು 75,000 ನಡುವಿನ ಕೇವಲ ಬೆಸ ಸಂಖ್ಯೆಗಳನ್ನು ಹೊಂದಿರುವ 5 ಅಂಕಿಗಳ ಸಂಖ್ಯೆಗಳ ಗುಂಪುಗಳಾಗಿದ್ದೇವೆ. ಓಕೆ, ನಮ್ಮ ಗುಂಪಿನಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು, ನಮ್ಮ ಗುಂಪಿನಲ್ಲಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ಸೊ ಬನ್ನಿ, ನಂಬರ್ಸ್ ಎಲ್ಲಿವರೆಗಂತೆ 35,000ದಿಂದ 75,000 ಒಳಗಡೆ ಇದೀವಂತೆ. ಇದ್ರ ಒಳಗಡೆನೆ ನಾವಿದ್ದೀವಂತೆ. ಓಕೆ, ಹಾಗಾದರೆ ಸೊ ನಮಗೆ ಬೆಸ ಸಂಖ್ಯೆಗಳು ಗೊತ್ತು ಯಾವುದು, 1 3 5 7 9. ಓಕೆ, ಇದೆ ಅಲ್ವಾ? ಸೊ ಹಾಗಾದರೆ ಇದರಿಂದ ಅತಿ ದೊಡ್ಡ ನಂಬರನ್ನು ಮಾಡೋಣ. ನಮಗೆ ಗೊತ್ತುಂಟು ಅತಿ ದೊಡ್ಡ ನಂಬರ್ ಅಂತ ಅಂದರೆ 99,000. ಇದು 5 ಅಂಕಿ ಇರೋದ್ರಿಂದ 999. ಆದರೆ ಇದನ್ನು ತೊಗೊಳಕ್ಕಾಗಲ್ಲ, ಯಾಕಂತಂದರೆ 75,000 ಒಳಗಡೆ ಇರಬೇಕಲ್ವಾ, ಇದು ತೊಗೊಳಕ್ಕಾಗಲ್ಲ. ಸೊ 9 ಬಿಟ್ಟು ಹಾಕೋಣ. ನೆಕ್ಸ್ಟ್ 7 ಮಾಡೋಣ. 7 ಯೂಸ್ ಮಾಡಿಕೊಂಡು ಹೋದರೆ 79,531 ಮಾಡಿದಾಗ ನಮಗೆ 79,000 ಬೇಡಪ್ಪ, 75 ಒಳಗಡೆ ಇರಬೇಕು. ಇದು ಸಹ ತೊಗೊಳಕ್ಕಾಗಲ್ಲ. ಸೊ ಓಕೆ ಫೈನ್. ಹಾಗಾದರೆ ನಾವು ನೆಕ್ಸ್ಟು 79 ಆಯಿತು, 75 ಟ್ರೈ ಮಾಡೋಣ. 75 ಆಯಿತು ಅಂತ ಅಂದರೆ ಎಷ್ಟಾಯಿತು, 900 ಸಮಥಿಂಗ್ ಆಯಿತು ಅಂತ ಅಂದರೂ ಸಹ ಇಲ್ಲ ಏನಾಯಿತು, ಇದು ಸಹ 75ಕ್ಕಿಂತ ಜಾಸ್ತಿ ಆಯಿತು. ಇದನ್ನು ತೊಗೊಳಕ್ಕಾಗಲ್ಲ. ಸೊ ಹಾಗಾದರೆ 70 ಇಟ್ಕೊಂಡು ನಾವು 3 ಬಳಸಿ ನೋಡೋಣ. 73,999 ರಿಪೀಟ್ ತೊಗೊಂಡ್ರು ಸಹ ಆಗುತ್ತೆ. ಸೊ ಹಾಗಾದರೆ ಇದು ಇದ್ರ ಒಳಗಡೆನೆ ಬಂತು. ಒಂದು ಬೆಸ ಸಂಖ್ಯೆನೂ ಸಹಿ, ಆಮೇಲೆ ಅತಿ ದೊಡ್ಡ ಬೆಸ ಸಂಖ್ಯೆ ಸಹಿ. ಓಕೆ, ಇದ್ರ ಮಧ್ಯೆ ಇರುವಂಥ. ಸೊ ಫೈನ್. ಈಗ ಅದೇ ರೀತಿ ಅತಿ ಚಿಕ್ಕ ಬೆಸ ಸಂಖ್ಯೆನ ನೋಡಬೇಕು ನಾವು. ಓಕೆ, ಅತಿ ಚಿಕ್ಕ ಬೆಸ ಸಂಖ್ಯೆ ಅಂತ ಅಂದರೆ ಏನಪ್ಪ ಅಂತಂದರೆ ನಮಗೆ ಗೊತ್ತುಂಟು ಸೊ ಎಷ್ಟು 1 ಅಂತ ತೊಗೊಳ್ತೇನೆ ಅಂದ್ಕೊಳ್ಳಿ. ಸೊ 1 3 5 7 9 ಅಂತ ತೊಗೊಂಡ್ರು ಸಹ 35ಕ್ಕಿಂತ ಚಿಕ್ಕದಾಯಿತು, ಅದನ್ನು ತೊಗೊಳಕ್ಕಾಗಲ್ಲ. ಸೊ ನಾವು 3 ತೊಗೊಬೋದು. ಚಿಕ್ಕ ಸಂಖ್ಯೆ 35,000 ಲಿಮಿಟ್ ಇದೆಯಲ್ವಾ. ಸೊ 35 ಅಂತ ಬರೆದುಬಿಟ್ಟು 3 5 ಇದೆ, 35,111 ಬರೆದ್ರೆ ಇದು ಬೆಸ ಸಂಖ್ಯೆ. ಓಕೆ, ಚಿಕ್ಕ ನಂಬರನ್ನು 3 ಸಲ ಉಳಿದ 3 ಸಲ ಬರೆದ್ರೆ ಅದು ಚಿಕ್ಕ ಸಂಖ್ಯೆ ಆಯಿತು. ಕ್ವಶನ್ ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ನಮ್ಮಲ್ಲಿ 50,000ಕ್ಕೆ ಹತ್ತಿರ ಇರುವರು ಯಾರು? ಸೊ ಬನ್ನಿ, 50,000ಕ್ಕೆ ಹತ್ತಿರ ಅಲ್ವಾ. ಸೊ ಬನ್ನಿ, ಸೊ ಇದ್ರ ಮಧ್ಯೆ 50,000 ಅಲ್ವಾ. 50,000ಕ್ಕೆ ಹತ್ತಿರ ಯಾವುದಿರುತ್ತೆ? 51,111 ಇರುತ್ತೆ. ಇದೇ ನಂಬರ್ಸ್ಗಳನ್ನು ಬಳಸ್ತಾ ಇರೋದು ನಾನು. 51,000 ವಾಪಸ್ ಅದಕ್ಕೆ ಹತ್ತಿರ ಇದೆ ಅಂತ ಅಂದರೆ ಚಿಕ್ಕ ನಂಬರೇ ತೊಗೊಬೇಕಾಗತ್ತೆ, ದೊಡ್ಡ ನಂಬರ್ ತೊಗೊಳಂಗಿಲ್ಲ. ಹಾಗಾಗಿಬಿಟ್ಟು 51,111 ತೊಗೊಂಡು ಈ ಬೆಸ ಸಂಖ್ಯೆ 50,000ಕ್ಕಿಂತ ಚಿಕ್ಕದಿದೆ. ಇನ್ನು ವಾಪಸ್ ರಿವರ್ಸ್ ತೊಗೊಳ್ಬೇಕು ಅಂತಂದರೆ ಮತ್ತೆ ಕೆಳಗಡೆ ಹೋಗ್ತೀವಿ ಅಂತಂದರೆ ಅದು ಇದಕ್ಕಿಂತ ಚಿಕ್ಕದಾಗ್ಬಿಡುತ್ತೆ. ಸಮೀಪ ಅಂದ ತಕ್ಷಣ ಇದೇ ಬೇಗ ಸಮೀಪ ಇದೇ ಇರೋದು, ಹತ್ತಿರಕ್ಕೆ ಸಮೀಪ. ಓಕೆ, ಮೊದಲನೇದಾಗಿ ಅತಿ ದೊಡ್ಡ ಸಂಖ್ಯೆಗೆ ಈ ಆನ್ಸರ್ ಬರೀರಿ, ಅತಿ ಚಿಕ್ಕ ಸಂಖ್ಯೆಗೆ ಆನ್ಸರ್ ಬರೀರಿ. 50,000ಕ್ಕೆ ಹತ್ತಿರದ ಸಂಖ್ಯೆಗೆ 51,111 ಬರೀರಿ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್.
ಒಂದು ವರ್ಷದಲ್ಲಿ ವಾರಾಂತ್ಯದ ರಜೆಗಳು, ಹಬ್ಬದ ರಜೆಗಳು ಮತ್ತು ಎಲ್ಲ ರೀತಿಯ ರಜೆಗಳು ಸೇರಿದಂತೆ ನೀವು ಪಡೆಯುವ ರಜಾ ದಿನಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ನಂತರ ನಿಖರವಾದ ರಜಾ ದಿನಗಳ ಸಂಖ್ಯೆಗಳನ್ನು ಲೆಕ್ಕಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಅಂದಾಜು ಎಷ್ಟು ಹತ್ತಿರದಲ್ಲಿದೆ ಅಂತ ನೋಡಿ ಅಂತ ಹೇಳ್ತೀವಿ. ಓಕೆ, ಫೈನ್. ಹಾಗಾದರೆ ನಮಗೆ ಒಂದು ವರ್ಷದಲ್ಲಿ ಶನಿವಾರ ಭಾನುವಾರ ಎಷ್ಟು ಬರುತ್ತೆ ಒಂದು ವರ್ಷದಲ್ಲಿ? ಓಕೆ, ಒಂದು ವರ್ಷದಲ್ಲಿ ಲೆಕ್ಕ ಹಾಕಿದ್ರೆ ಭಾನುವಾರ 104 ದಿನಗಳು ಬರುತ್ತೆ. ಹೇಗೆ ಅಂತ ಅಂದರೆ 52 ಶನಿವಾರ, 52 ಭಾನುವಾರ, 2 1 104. ಓಕೆ, 104 ದಿನಗಳು ಬಂತು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಬೇಸಿಗೆ ರಜೆ ತೊಗೊಳ್ಳೋಣ. ಬೇಸಿಗೆ ರಜೆ ಒಂದು 45 ದಿನಗಳು ಕೊಡ್ತಾರೆ ಅಂದ್ಕೊಳ್ಳಿ. ಅದೇ ಅಕ್ಟೋಬರ್ ರಜೆ, ದಸರಾ ರಜೆ ತೊಗೊಳ್ಳೋಣ. ಅಷ್ಟೇ ಎಲ್ಲ ರಜೆಗಳು ಇದು ಮಾಡಬೇಕಲ್ವಾ, 10 ದಿನಗಳು ಬರುತ್ತೆ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಯಾವ ರಜೆ ಬರುತ್ತಪ್ಪ ಅಂತಂದರೆ ಹಬ್ಬದ ರಜೆಗಳು ಅಂದ್ಕೊಳ್ಳೋಣ. ಆ ಹಬ್ಬ ಈ ಹಬ್ಬ ದೀಪಾವಳಿ ಅದು ಇದು ಅಂದ್ಕೊಂಡು ಅದೊಂದು 15 ದಿನ ಬರುತ್ತೆ ಅಂದ್ಕೊಳ್ರಿ ವರ್ಷಕ್ಕೆ. ಟೋಟಲ್ ಮಾಡಿದ್ರೆ 5 5 10 14 4 5 6 7 174 ರಜೆಗಳು ಬಂತು. 174 ದಿನಗಳ ರಜೆ ಬಂತು. ಓಕೆ, ಫೈನ್. ಹಾಗಾದರೆ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರಪ್ಪ ಅಂತಂದರೆ, ಈಗ ನೀವು ನಿಮ್ಮ ಒಂದು ನಿಖರವಾದ ರಜಾ ದಿನಗಳು ಅಂತಂದರೆ ನಿಮ್ಮ ಶಾಲೆಯಲ್ಲಿ ಡೈರಿಯನ್ನು ಪ್ರೊವೈಡ್ ಮಾಡಿರ್ತಾರೆ. ಆ ಡೈರಿಗಳಲ್ಲಿ ಆಲ್ರೆಡಿ ವರ್ಷದ ಮುಂಚೆ ಯಾವ್ಯಾವ ದಿನಗಳಲ್ಲಿ ಯಾವ್ಯಾವ ರಜೆಯನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿರ್ತಾರೆ. ಅದನ್ನು ನೋಡಿಬಿಟ್ಟು ನಾವು ನಿಖರವಾದ ಒಂದು ರಜೆಯನ್ನು ನೋಡ್ಬೋದು, ಇಲ್ಲ ಕ್ಯಾಲೆಂಡರ್ ಇಟ್ಕೊಂಡು ನಿಖರವಾದ ರಜೆಯನ್ನು ನೋಡ್ಬೋದು ಇಡೀ ವರ್ಷದ್ದು. ಓಕೆ, ಫೈನ್. ನೆಕ್ಸ್ಟ್, ಒಂದು ತಂಬಿಗೆ, ಓಕೆ, ಒಂದು ಬಕೆಟು, ಒಂದು ಓವರ್ ಹೆಡ್ ಟ್ಯಾಂಕ್ನಲ್ಲಿ ಹಿಡಿಯಬಹುದಾದ ಲೀಟರ್ಗಳ ಪ್ರಮಾಣ ಎಷ್ಟು? 5ನೇ ಲೆಕ್ಕ, ಇದು 4ನೇದಕ್ಕೆ 5ಕ್ಕೆ. ಏನಂತೆ, ಒಂದು ತಂಬಿಗೆ ಅಂತ ಅಂದರೆ ನಿಮ್ಮನೇಲಿ ತಂಬಿಗೆ ಅಂತ ಅಂದರೆ ಚಿಕ್ಕ ಸೈಜ್ ತಂಬಿಗೆನೋ ದೊಡ್ಡ ಸೈಜ್ ತಂಬಿಗೆನೋ. ಬಕೆಟ್ ಅಂತ ಅಂದರೆ ನೀವು ನೋಡಬಹುದು, ಕೆಲವೊಂದು ಬಕೆಟ್ 10 ಲೀಟ್ರ್ ಹಿಡಿಯುತ್ತೆ, ಇನ್ನು ಕೆಲವೊಂದು 20 ಲೀಟ್ರ್ ಹಿಡಿಯುತ್ತೆ, ಇಲ್ಲ ಜಾಸ್ತಿ ಅಂದರೆ 25 ಲೀಟ್ರ್ ಹಿಡಿಯುತ್ತೆ. ಓವರ್ ಹೆಡ್ ಟ್ಯಾಂಕ್ ಅಂತ ಅಂದರೆ ನಮ್ಮನೆಯಲ್ಲಿ ಚಿಕ್ಕ ಸಂಸಾರ ಆಗಿದ್ದರೆ ನಾನು ಬರೀ 500 ಲೀಟ್ರಿಂದ ಓವರ್ ಹೆಡ್ ಟ್ಯಾಂಕ್ ಇಡ್ತೇನೆ. ಓವರ್ ಹೆಡ್ ಟ್ಯಾಂಕ್ ಅಂತ ಆದರೆ ಮನೆ ಮೇಲೆ ಟ್ಯಾಂಕ್ ಇರುತ್ತಲ್ವ ದೊಡ್ಡದು, ಅದು ಕೆಳಗಡೆ ಅಥವಾ 1000 ಲೀಟ್ರನ್ನ ಇಡಬಹುದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಅಂದಾಜಲ್ಲಿ ಪ್ರಮಾಣವನ್ನು ಅಂದಾಜಿಸಿ ಅಂತ ಕೊಟ್ಟಿದ್ದಾರೆ. ಅಂದಾಜು ಮಾಡಬೇಕಂತೆ. ತಂಬಿಗೆಯಲ್ಲಿ ಒಂದು 300 ಮಿಲಿಲೀಟರ್, ಬಕೆಟು 20 ಲೀಟರ್ ಅಥವಾ 225 ಲೀಟರ್, ಓವರ್ ಹೆಡ್ ಟ್ಯಾಂಕಿ 500 ಲೀಟರ್ ಅಥವಾ 1000 ಲೀಟರ್ ಲೀಟರ್ಗಳ ಪ್ರಮಾಣದಲ್ಲಿ ಬರೆದಾಗ. ಓಕೆ, ಫೈನ್. ನೆಕ್ಸ್ಟ್, ಇಷ್ಟು ಬರೆದ್ರೆ ಆಯಿತು. ಅಂದಾಜು ಮಾಡಿದ್ರೆ ಆಯಿತು. 5 ಅಂಕಿಯ ಒಂದು ಸಂಖ್ಯೆ, 3 ಅಂಕಿಯ 2 ಸಂಖ್ಯೆಗಳ ಮೊತ್ತ 18,680. ಓಹೋ, 5 ಅಂಕಿ ಅಂತೆ, ನಂಬರ್ 6 ಬರೆದು ಬಿಡೋಣ. ನಿಮಗೊಂದು ಇದನ್ನು ತೋರಿಸ್ತೀನಿ ನೋಡಿ. 2 3 4 5 ಅಂಕಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂತೆ, 3 ಅಂಕಿಯ 2 ಸಂಖ್ಯೆಗಳ ಮೊತ್ತ. ಓಕೆ, 3 ಅಂಕಿಯ 2 ಸಂಖ್ಯೆಗಳಂತಂದರೆ ಇಲ್ಲೊಂದು 3 ಅಂಕಿದ್ದು ಬಂತು, ಅದ್ರ ಕೆಳಗಡೆ ಇನ್ನೊಂದು 3 ಅಂಕಿದ್ದು ಬಂತು. ಇವುಗಳ ಮೊತ್ತ ಅಂತೆ, ಅದಕ್ಕೆ ಪ್ಲಸ್ ಹಾಕ್ಬಿಡ್ತೀನಿ. ಎಷ್ಟಾಗತ್ತಂತೆ, 18,670 ಅಂತೆ. ಓಕೆ, ಹಾಗಾದರೆ ಆ ಸಂಖ್ಯೆಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬಾಕ್ಸ್ ಹಾಕ್ಕೊಂಡ್ಬಿಟ್ರೆ ಭಾಳ ಈಸಿಯಾಗಿ ಮಾಡ್ಬೋದು ಮಕ್ಕಳು. ಇಲ್ಲಿ ಏನೂ ಇಲ್ಲ, ಕೆಳಗಡೆ 18 ಅಂತಲೇ ಬರಬೇಕಲ್ವ, ಹಾಗಾಗಿಬಿಟ್ಟು 18 ಕೊಟ್ಟೆ. 18,000 ಇದೆಯಲ್ವಾ, ಫಸ್ಟ್ನೇ ಲೈನಲ್ಲಿ 18,000ನೇ ತುಂಬ್ಕೊಂಡ್ಬಿಡೋಣ. ಇನ್ನು 670 ಉಳಿತಲ್ವ, ಅದರೊಳಗೆ 570 ಬರೆಯೋಣ. ಇನ್ನು 100 ಉಳಿತಲ್ವ. ಈಗ ನೀವು ನೋಡೋಣ, 0 7 5 1 6. ಇಲ್ಲಿ 570 ಬರಿಬೇಕಾ? ನೀವು ಚೇಂಜ್ ಮಾಡ್ಕೊಳ್ಳಿ, 370 ಬರ್ಕೊಳ್ರಿ. ಅದಾದಮೇಲೆ ಇಲ್ಲಿ 300 ಬರ್ಕೊಳ್ಳಿ, 3 3 6 ಬರುತ್ತೆ. ಇಲ್ಲಿ ಮಾತ್ರ ಚೇಂಜ್ ಮಾಡ್ಕೊಬೇಡಿ, 70 ಇದೆ 7 ಡೈರೆಕ್ಟಾಗಿ. ಆದಷ್ಟು ಸಿಂಪಲ್ ಮಾಡ್ಕೊಳ್ಳೋಣ. ಯಾಕೆ ಸಿಂಪಲಲ್ಲೇ ಆನ್ಸರ್ ಸಿಕ್ಕಿದ್ಮೇಲೆ ನಾವು ಯಾಕೆ ಕಾಂಪ್ಲಿಕೇಟೆಡ್ ಆಗಿ ಯೋಚನೆ ಮಾಡಬೇಕು? ಹೌದಾ, ಇದು 5 ಅಂಕಿ ಅಂತೆ, ಇದು 3 ಅಂಕಿ ಅಂತೆ, ಅದಾದಮೇಲೆ ನೆಕ್ಸ್ಟ್ 3 ಅಂಕಿ ಕೂಡಿಸ್ಬೇಕಂತೆ, ಬೇಡ. ಆದಷ್ಟು ನಾವು ಗಣಿತವನ್ನು ಸಿಂಪಲ್ ಆಗಿ ಕಲಿಯೋಣ. ಓಕೆ, ಫೈನ್. ನೆಕ್ಸ್ಟ್ 7ನೇ ಕ್ವಶನಿಗೆ ಬರೋಣ. 7ನೇ ಕ್ವಶನಲ್ಲಿ ಏನಿದೆ, 210 ಮತ್ತು 350 ನಡುವಿನ ಒಂದು ಸಂಖ್ಯೆಯನ್ನು ಆರಿಸಿಕೊಳ್ಳಿ. ಯಾವುದಾದ್ರೂ ಒಂದೊಂದು ಸಂಖ್ಯೆ ಆರಿಸ್ಕೊಳ್ಳಿ. ಈ ಸಂಖ್ಯೆಯು ಮೊತ್ತವಾಗುವಂತೆ ವಿಭಾಗ 3.9ರಲ್ಲಿ ತೋರಿಸಿರುವಂತಹ ಈ ರೀತಿ. 3.9 ಅಂದರೆ ಈ ರೀತಿ.
ಈ ರೀತಿಯಾಗಿ ಮಾಡಿರಿ, ಈ ರೀತಿಯಾಗಿ ಮಾಡಿರಿ, ಈ ರೀತಿಯಾಗಿ ಮಾಡಿರಿ, ಯಾವ ರೀತಿಯಾಗಾದರೂ ಮಾಡಿ. ಇದನ್ನು ಯಾವ ರೀತಿಯಾಗಿ ಮಾಡಿದ್ದೇನೆ ಅಂತ ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ಇದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಬರೆದಿದ್ದಾರಲ್ಲ, ಅದನ್ನು ಆ ಪ್ರಕಾರವಾಗಿ ಗುಣಿಸ್ಕೊಂಡು ಹೋಗಿದ್ದೇವೆ. ಓಕೆ, ನೆಕ್ಸ್ಟ್ ಈಗ ಬರೋಣ 210ರಲ್ಲಿ 7ನೇ ಲೆಕ್ಕದಲ್ಲಿ 210ರಲ್ಲಿ 390 ಅಂತ ಅಂದರೆ ಈಸಿಯಾಗಿ ನಾನು 300 ತೊಗೊಂಡ್ಬಿಡ್ತೇನೆ. ಓಕೆ, ಸಿಂಪಲ್ಲಾಗಿ 300 ತೊಗೊಂಡ್ಬಿಡ್ತೇನೆ. ನಾನು ಹೇಳಿದ್ನಲ್ಲ ಮ್ಯಾಥ್ಸನ್ನು ಬಹಳ ಈಸಿಯಾಗಿ ತೊಗೊಳ್ಳಿ ಅಂತ. ಸೊ 50ನ್ನು 6 ಸಲ ಬರೀರಿ, 300 ಸಿಗುತ್ತಲ್ವ. ಫಾರ್ ಎಕ್ಸಾಂಪಲ್ ಈಗ 6 ಸಲ ಬರೀರಿ ಅಂತ ಅಂದರೆ ನಾನಿಲ್ಲಿ ಷಡ್ಭುಜಾಕೃತಿಯನ್ನು ನಾನು ಪ್ರಿಪೇರ್ ಮಾಡ್ಬೋದು. ಓಕೆ, ಇಲ್ಲಿ 50 ಬರದೆ, 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 3 3 6. ಓಕೆ, ಈ ಚಿತ್ರವನ್ನು ಕೊಟ್ಟು ನಾನಿಲ್ಲಿ ಹೇಳ್ಬೋದು ಏನು, 50 6 ಸಲ ಇದೆ, ಸೊ ಉತ್ತರ 300 ಆಯಿತು ಅಂತ ಹೇಳಿಬಿಟ್ಟು ಕೊಡು. ಓಕೆ ಇಲ್ವಾ? ಇನ್ನೂ ಬೇರೆ ರೀತಿ ಕೊಡಬಹುದಾ? ಸೊ ಬನ್ನಿ ನೋಡೋಣ. ಮತ್ತೆ 300ನ್ನು ನಾವು ಬೇರೆ ಥರನೂ ಬರಿಬೋದಲ್ವಾ. 300 ತೊಗೊಳ್ತಾ ಇದ್ದೀನಿ ನಾನು, ಈಸಿಯಾಗಿ ನಾವು ಮಾಡ್ಬೋದು ಅಂತೇಳಿ. 15 20, 15ನ್ನು 20 ಸಲ ಬರಿ ಅಥವಾ 20ನ್ನು 15 ಸಲ ಬರಿ. ಸೊ ಯಾವ ರೀತಿಯಾಗಿ ಅವ್ರು ಹೇಳಿದ್ದಾರೆ, ಪೇಜ್ ನಂಬರು ಅಲ್ಲ 3.9ರಲ್ಲಿ ಇರೋ ಥರ ನಾವು ತೋರಿಸ್ಬೇಕಂತೆ. ಓಕೆ, 1 2 3 4 5. ಓಕೆ ಬನ್ನಿ ನೋಡೋಣ. 1 2 3 20 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 20. ಓಕೆ, ಸೊ ಬನ್ನಿ ನೋಡೋಣ ಎಷ್ಟಾಯಿತು. 20 1 2 3 4 5. ಈ ಕಡೆ 5 3 15, 1 2 3 ಅಲ್ವಾ. ಸೊ ಟೋಟಲ್ ಎಷ್ಟಿದೆ? 15 ಇದೆ. 20 1 2 3 4 5 6 7 8 9 10 11 12 13 14 15. ನಾವು ಬರಿಬೋದು ಏನು, 20 ಅನ್ನೋದು 15 ಸಲ ಇದೆ, ಸೊ 300 ಆಯಿತು ಅಂತ ಹೇಳಿಬಿಟ್ಟು ಈ ಚಿತ್ರಕ್ಕೆ ರಿಲೇಟೆಡ್. ಇಲ್ಲ ಈ ಜಾಗದಲ್ಲಿ ನೀವು 15ನ್ನು ಬರೀರಿ, 20 ಸಲ ಬರೀರಿ, ಆವಾಗಲೂ ಸಹ ನಮಗೆ 300 ಸಿಗತ್ತೆ. ಓಕೆ ಫೈನ್. ನೆಕ್ಸ್ಟ್ ಅಧ್ಯಾಯ 1 ಕೋಷ್ಟಕ 1ರಿಂದ 2ರ ಘಾತಗಳ ಶ್ರೇಣಿಯನ್ನು ನೆನಪಿಸಿಕೊಳ್ಳಿ. ಈ ಶ್ರೇಣಿಯಲ್ಲಿನ ಎಲ್ಲ ಆರಂಭಿಕ ಸಂಖ್ಯೆಗಳಿಗೆ ಕೊಲಾರ್ಜ್ ಊಹೆ ಏಕೆ ಸರಿಯಾಗಿದೆ? ಸ್ವಲ್ಪ ಕೊಲಾರ್ಜ್ ಊಹೆಯನ್ನು ಒಂದ್ಸಲಿ ನೋಡ್ಕೊಳ್ಳಿ. ಏನಂತೆ ಕೊಲಾರ್ಜ್ ಊಹೆ ಅಂತ ಅಂದರೆ ಇಲ್ಲಿದೆ. ಸೊ ನಾನು ಹೇಳಿದ್ದೆ ರೂಲ್ಸ್ ಏನಂತ ಹೇಳಿಬಿಟ್ಟು, ಒಂದು ಪೂರ್ಣ ಸಂಖ್ಯೆಯನ್ನು ತೊಗೊಂಡ್ವಿ ಅಂತ ಅಂದರೆ ಅದು ಸಮಸಂಖ್ಯೆ ಆಗಿದರೆ ಅದನ್ನು ಅರ್ಧ ಮಾಡಿ. ಒಂದು ವೇಳೆ ನೆಕ್ಸ್ಟ್ ನಂಬರ್ ಬೆಸ ಸಂಖ್ಯೆ ಬಂತು ಅಂತ ಅಂದರೆ ಅದರ 3ರಷ್ಟನ್ನು ಅದನ್ನು 3ರಿಂದ ಗುಣಿಸಿ +1 ಮಾಡಿ. ಸೊ ಮತ್ತೊಂದು ಸಲ ಹೇಳ್ತೀನಿ, ಕೊಲಾರ್ಜ್ ನಿಯಮ ಹೇಳ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈಗ ಒಂದು ಕ್ವಶನ್ ಇದು ಮಾಡೋದ್ರಿಂದ ಹಾಗಾಗ್ಬಿಟ್ಟು, ಒಂದು ವೇಳೆ ಅದು ಸಮ ಸಂಖ್ಯೆ ಇದ್ದರೆ ಅದನ್ನು ಅರ್ಧ ಮಾಡಿ, ಹಾಫ್ ಮಾಡಿ. 10 ಇದ್ದರೆ 5 ಮಾಡಿರಿ, 20 ಇದ್ದರೆ 10 ಮಾಡಿ. ಓಕೆ, ಒಂದು ವೇಳೆ ಬೆಸ ಸಂಖ್ಯೆ ಬಂತಪ್ಪ ಅಂತ ಅಂದರೆ ಅದನ್ನು ಇಂಟು 3 ಮಾಡಿಬಿಟ್ಟು ಬಂದಿರೋ ಉತ್ತರಕ್ಕೆ +1 ಕೊಡಿ. +1 ಬಂದಿರೋ ಉತ್ತರಕ್ಕೆ +1 ಮಾಡಿ. ಓಕೆ, ಈಗ ಮಾಡೋಣ ನಾವು ಏನಿದೆ ಅಂತ ಹೇಳಿ. ಓಕೆ, ಹಾಗಾದರೆ ಇವರು ಹೇಳ್ತಾ ಇದ್ದಾರೆ ಕೋಷ್ಟಕ 1ರಿಂದ 2ರ ಘಾತಗಳ ಶ್ರೇಣಿಯನ್ನು. ಸೊ ಮೊದಲನೇ ಒಂದು ಪಾಠದಲ್ಲಿ ನೋಡಿದ್ವಿ 2ರ ಘಾತಗಳ ಶ್ರೇಣಿ ಅಂತ ಅಂದರೆ 2 4 4 2 8 8 2 16 16 2 32 32 2 64 ಸೊ ಆನ್. ಓಕೆ, ಸೊ ಬನ್ನಿ ನೆಕ್ಸ್ಟು 8ನೇ ಲೆಕ್ಕ ಇದು. ಸೊ ಇದರೊಳಗಡೆ ನಾನು 8ನ್ನು ತೊಗೊಳ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಆರಿಸ್ಕೊಳ್ತೀನಿ, 8 ತೊಗೊಳ್ತೀನಿ. ಸಮಸಂಖ್ಯೆ ಅಲ್ವಾ, ಅರ್ಧ ಮಾಡಿರಿ. ಸಮಸಂಖ್ಯೆ ಅಲ್ವಾ, 2 ಮಾಡಿರಿ. ಸಮಸಂಖ್ಯೆ ಅಲ್ವಾ, 4 ಅಲ್ವಾ, ಅದನ್ನು ಅರ್ಧ ಮಾಡಿ 2 ಆಯಿತು. 2ನ್ನು ಅರ್ಧ ಮಾಡಿ 1. ಎಲ್ಲಿವರೆಗೆ ಕೊಲಾರ್ಜ್ ನಿಯಮ ಹೇಳುತ್ತೆ 1 ಬರುವವರೆಗೂ ಸಹ ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು. 8 ಬಿಟ್ಟು ನೆಕ್ಸ್ಟ್ 16 ತೊಗೊಳ್ಳೋಣ, ಬೇಡ ದೊಡ್ಡ ನಂಬರ್ 32 ತೊಗೊಳ್ಳೋಣ. ಓಕೆ, 32. ಸೊ 32ನ್ನು ಅರ್ಧ ಮಾಡಿ 16 ಆಯಿತು. 16 ಸಮಸಂಖ್ಯೆ ಅರ್ಧ ಮಾಡಿ 8 ಆಯ್ತು. 8 ಸಮಸಂಖ್ಯೆ 4 ಮಾಡಿ. ಸೊ 4 ಸಮಸಂಖ್ಯೆ 2 ಮಾಡಿ. 2 ಸಮಸಂಖ್ಯೆ 1 ಮಾಡಿ. ಸೊ ಕೊಲಾರ್ಜ್ ನಿಯಮ ಮತ್ತೆ ಬಂತು ಅಲ್ವಾ. ಸೊ ಈಗ ಏನಾಯ್ತಪ್ಪ ಅಂತಂದರೆ ನಮಗೆ ಈ ಒಂದು ಅಧ್ಯಾಯ ಕೋಷ್ಟಕ 1ರಿಂದ 2ರ ಘಾತಗಳ ಶ್ರೇಣಿಯಲ್ಲಿನ ಎಲ್ಲ ಆರಂಭಿಕ ಸಂಖ್ಯೆಗಳಿಗೆ ಕೊಲಾರ್ಜ್ ಅನ್ನೋದು
ಸರಿಯಾಗಿದೆ. ಸೊ ಇದು ಬಿಟ್ಟು ನೀವು ನೆಕ್ಸ್ಟ್ ನಂಬರ್ ತೊಗೊಂಡ್ರು ಸಹ 64 ತೊಗೊಂಡ್ರು ಸಹ ಅದರ ಅರ್ಧ ಮಾಡಿದ್ರೆ 32 ಅರ್ಧ ಮಾಡಿದ್ರೆ ಅದನ್ನ, ಯಾಕೆಂದರೆ 2ರಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ 2ರ ಘಾತಗಳಲ್ಲಿ. ಹಾಗಾಗಿಬಿಟ್ಟು ಅರ್ಧ ಮಾಡಿದಷ್ಟು ಮತ್ತು ಲಾಸ್ಟಿಗೆ 2 ಬಂದುಬಿಟ್ಟು 2ನ್ನು ಅರ್ಧ ಮಾಡಿದಾಗ 1 ಆಗುತ್ತೆ, 2ನ್ನು ಅರ್ಧ ಮಾಡಿದ್ರೆ 1 ಆಗುತ್ತಲ್ವ, ಹಾಗಾಗಿಬಿಟ್ಟು ಲಾಸ್ಟ್ 1 ಸಿಗುತ್ತೆ. ಸೊ ಹಾಗಾಗಿಬಿಟ್ಟು ಪ್ರತಿ ಲಾಸ್ಟಿನ ಮುಂದಿನ ಎಲ್ಲ 2ರ ಘಾತಗಳಿಗೂ ಸಹ ಈ ಕೊಲಾರ್ಜ್ ನಿಯಮ ಅಪ್ಲೈ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. 9 ಆರಂಭಿಕ ಸಂಖ್ಯೆ 100ಕ್ಕೆ ಕೊಲಾರ್ಜ್ ಊಹೆ ಸರಿಯಾಗತ್ತೆ ಅಂತ ಕೇಳಿದ್ದಾರೆ. ಓಕೆ ಹಾಗಾದರೆ ಈಗ ನಾವು 100ನ್ನು ತೊಗೊಳ್ಳೋಣ ಅಂತೆ. ಸೇಮ್ ಕೊಲಾರ್ಜ್ ನಿಯಮ, 100 ಸಮಸಂಖ್ಯೆ ಅರ್ಧ ಮಾಡಿ 50 ಆಯಿತು. ಓಕೆ, 50 ಸಮಸಂಖ್ಯೆ ಅದರ ಅರ್ಧ ಆಯಿತು 25 ಆಯಿತು. ಬಟ್ 25 ಅನ್ನೋದು ಬೆಸ ಸಂಖ್ಯೆ, ಅದನ್ನೇನು ಮಾಡೋಣ 25 × 3 ಮಾಡಿದ್ರೆ 75, 75ಕ್ಕೆ 1 ಕೂಡಿಸಿದ್ರೆ 76. ಓಕೆ, 76 ಅನ್ನೋದು ಸಮಸಂಖ್ಯೆ, ಮತ್ತೆ ಅದನ್ನು ಅರ್ಧ ಮಾಡಿ 38 ಆಯಿತು. 38 ಸಮಸಂಖ್ಯೆ ಅದನ್ನು ಅರ್ಧ ಮಾಡಿ 19 ಆಯಿತು. ಓಕೆ, 19 ಮತ್ತೆ ಬೆಸ ಸಂಖ್ಯೆ ಬಂದುಬಿಡ್ತು. 19ಕ್ಕೆ 19 3ಲೆ 57, 57ಕ್ಕೆ 1ನ್ನು ಕೂಡಿಸಿದ್ರೆ 58. ಸೊ ಬನ್ನಿ 58 ಆಯಿತು. 58ರದ ಅರ್ಧ ಎಷ್ಟಾಯಿತು 29. 29ಕ್ಕೆ ಮತ್ತೆ ನಾವು ಏನು ಮಾಡ್ತೀವಪ್ಪ ಅಂತ ಅಂದರೆ 29 × 3 ಮಾಡ್ತೇವೆ. 29 × 3 ಮಾಡಿದ್ರೆ 9 3 27, 3 7 6 1, 3 7 6 2 8 87 1 88. 88 ಸಮಸಂಖ್ಯೆ ಮತ್ತೆ ಅರ್ಧ ಮಾಡಿ 44, 44 ಸಮಸಂಖ್ಯೆ ಅರ್ಧ ಮಾಡಿ 22, 22 ಸಮಸಂಖ್ಯೆ ಅದನ್ನು ಮತ್ತೆ ಅರ್ಧ ಮಾಡಿ 11. ಓಕೆ, 11 ಮತ್ತೆ ಬೆಸ ಬಂದಂತು. 11 3ಲೆ 33, 33ಕ್ಕೆ 1 ಕೂಡಿಸ್ರಿ 34. 34ರ ಅರ್ಧ 17, 17 ಮತ್ತೆ ಬೆಸ ಸಂಖ್ಯೆ ಬಂತು. 17 3ಲೆ 51, 51 1 52. 52ಕ್ಕೆ ಮತ್ತೆ 26 ಅರ್ಧ ಆಯಿತು. 26ಕ್ಕೆ ಮತ್ತೆ ಅರ್ಧ ಆಯಿತು 13 ಆಯಿತು. 13ಕ್ಕೆ ಮತ್ತೆ 13 3ಲೆ 39 1 40 ಆಯಿತು. 40ಕ್ಕೆ 20 ಆಯಿತು. 20ಕ್ಕೆ 10 ಆಯಿತು. 10ಕ್ಕೆ 5 ಆಯಿತು. 5 ಮತ್ತೆ ಬೆಸ ಸಂಖ್ಯೆ ಆಯಿತು. 5 3ಲೆ 15 1 16 ಆಯಿತು. 16ಕ್ಕೆ ಅರ್ಧ ಮಾಡಿದ್ರೆ 8 ಆಯಿತು. 8ಕ್ಕೆ ಅರ್ಧ ಮಾಡಿದ್ರೆ 4 ಆಯಿತು. 4ಕ್ಕೆ ಅರ್ಧ ಮಾಡಿದ್ರೆ 2 ಆಯಿತು. 2ಕ್ಕೆ ಅರ್ಧ ಮಾಡಿದ್ರೆ 1 ಆಯಿತು. ಸೊ ಕೊಲಾರ್ಜ್ ನಿಯಮ ಬಂತು. ಹಾಗಾದರೆ ಅವ್ರು ಏನು ಕೇಳ್ತಾ ಇದ್ದಾರೆ, ಆರಂಭಿಕ ಸಂಖ್ಯೆ 100ಕ್ಕೆ ಕೊಲಾರ್ಜ್ ಊಹೆ ಸರಿಯಾಗಿದೆಯೇ? ಹೌದು, ಸರಿಯಾಗಿದೆ. 100ರಿಂದ ಪ್ರಾರಂಭಿಸಿದಾಗ ನಾವು ಕೊಲಾರ್ಜನ್ನು ಮಾಡ್ಕೊಂಡು ಹೋದರೂ ಸಹ ಇಲ್ಲಿ ಕೊಲಾರ್ಜ್ ನಿಯಮ ಎಕ್ಸಾಕ್ಟ್ಲಿ ಪ್ರೂವ್ ಆಯಿತು. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವಶನ್. 10ರಿಂದ ಪ್ರಾರಂಭಿಸಿ ಆಟಗಾರರು ಒಂದು ಸರದಿಯಲ್ಲಿ 1 ಮತ್ತು 3ರ ನಡುವಿನ ಸಂಖ್ಯೆಗಳನ್ನು ಪ್ರತಿ ಸುತ್ತಿನಲ್ಲಿ ಕೂಡ್ತಾರಂತೆ. ಸಂಖ್ಯೆ 33ನ್ನು ತಲುಪುವ ಮೊದಲ ವ್ಯಕ್ತಿ ಗೆಲ್ತಾನಂತೆ. ಈಗ ಗೆಲ್ಲುವ ತಂತ್ರವೇನು? ಅಂದರೆ 0ಯಿಂದ ಆರಂಭಿಸ್ತಾನಂತೆ. ಅವರ ಸರದಿಯಲ್ಲಿ 1ರಿಂದ 3ರ ನಡುವಿನ ಸಂಖ್ಯೆಗಳನ್ನು ಪ್ರತಿ ಸುತ್ತಿನಲ್ಲಿ ಕೂಡ್ತಾ ಹೋಗ್ತಾರಂತೆ. ಓಕೆ, ಹಾಗಾದರೆ ಸಂಖ್ಯೆ 33 ಬರಬೇಕು ಅಂತ ಅಂದರೆ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ಒಂದು ವೇಳೆ ಆ ಹುಡುಗ ಮುಂದಿನವನು 18 ಹೇಳ್ದ ಅಂತಂದರೆ ಇದಕ್ಕೆ 3 ಆ್ಯಡ್ ಮಾಡ್ತೇನೆ. 19 21 22 ಬಂತು 22. ಅಥವಾ 18ಲ್ಲಿ 3ರವರೆಗೆ ಅಷ್ಟೇ ಅಲ್ವಾ, 18ಕ್ಕೆ ಅವನು ಒಂದು ವೇಳೆ 19ಕ್ಕೆ 19 ಹೇಳ್ದ ಅಂತ ಅಂದರೆ ಅದಕ್ಕೊಂದು 2 ಕೂಡ್ತೇನೆ. 20 ಅದಕ್ಕೂ ಸಹ 19 20 21 ಆಯಿತು ಅಲ್ವಾ, 21 ಆಯಿತು. ಅದಾದಮೇಲೆ ನೆಕ್ಸ್ಟ್ ನಂಬರ್ನ ಅವ್ನು 3 ಹೇಳಿದ್ರೆ ನಾನು 1 ಹೇಳ್ತೇನೆ. 19ಕ್ಕೆ ಅವ್ನು 3 ಹೇಳಿದ್ರೆ ಡೈರೆಕ್ಟಾಗಿ 22 ಆಯಿತು. ಒಂದು ವೇಳೆ ಮುಂದಿನವನು 18 ಹೇಳಿ 2 ಹೇಳ್ದ ಅಂದ್ಕೊಳ್ರಿ, 18 ಹೇಳ್ದ, ಅದಾದಮೇಲೆ ನೆಕ್ಸ್ಟು 2 ಕೂಡಿಸಿ ಅಂತ ಅಂದರೆ ನಾನೇನು ಮಾಡ್ತೀನಪ್ಪ ಅಲ್ಲಿ ಮತ್ತೆ 2 ಕೂಡಿಸ್ತೇನೆ. 18 1 4 22. ಈ ರೀತಿಯಾಗಿ ಈ 18 19 ಅಥವಾ 18 ಯಾವ್ದು ಬಂದರೂ ಸಹ ನೆಕ್ಸ್ಟು 0ಯಿಂದ 3ರವರೆಗೆ ಯಾವುದೇ ನಂಬರನ್ನ ಅದನ್ನು ಕಂಟಿನ್ಯೂ ಆಗಿ ಹೇಳ್ಕೊಂಡೋದ್ರೆ ಆ 22 ಬಂದೇ ಬರುತ್ತೆ, ಆ ವ್ಯಕ್ತಿ ಗೆಲ್ತಾನೆ. ಓಕೆ, ಫೈನ್. ಇಲ್ಲಿ ತಂತ್ರ ಹೇಳಿ ಅಂತ ಕೊಟ್ಟಿದ್ದಾರೆ ಅಷ್ಟೇ, ನಾವು ತಂತ್ರವನ್ನು ಹೇಳಿದ್ದೀವಿ ಅಷ್ಟೇ. ಓಕೆ, ಐ ಹೋಪ್ ನಿಮಗೆ ಈ ಒಂದು 6ನೇ ತರಗತಿಯ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ಆಗಿರುವಂತಹ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿಯನ್ನು ನೋಡೋಣಂತೆ. ಥ್ಯಾಂಕ್ ಯು.